ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹಿಂದೂ ಹೆಣ್ಣುಮಕ್ಕಳ ಹತ್ಯೆ ಆಗ್ತಿದೆ. ಲೌಸಿಯಾದಂಥ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಸತ್ತಿದೆಯೋ ಎದ್ದಿದೆಯೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲೆಯಲ್ಲಿ ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕ ಹೋರಾಟದ ನೇತೃತ್ವವನ್ನು ಜಿಲ್ಲಾ ಸಂಚಾಲಕರಾದ ದೇವರಾಜ್ ಹಾಲಹಳ್ಳಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಪರಿವಾರ ಸಂಘಟನೆಯವರು ಹಾಗೂ ಮಾಧ್ಯಮ ಮಿತ್ರರು, ಆರಕ್ಷಕ ಇಲಾಖೆಯವರು ಸಹಕಾರ ಕೊಟ್ಟು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮ ಕಿ ಜೈ, ಭಾರತ್ ಮಾತಾ ಕಿ ಜೈ. प्रभु श्री रामचंद्र महाराज के जय, प्रभु श्री रामचंद्र महाराज के जय, जय श्री राम, जय श्री राम, जय श्री राम, जय श्री राम. अयोध्यापति श्री रामचंद्र महाराज के जय, पवन सुत हनुमान के जय, हिंदू धर्म के जय, सनातन धर्म के जय, जय श्री राम, जय जय श्री राम. बोलो भारत माता की जय. ತಾಯಿ ಭಾರತಾಂಬೆಯ ಪಾದ ಪದ್ಮಗಳಿಗೆ ನಮಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಹಿಂದೂ ಬಾಂಧವ ಅಣ್ಣ ತಮ್ಮಂದಿರೇ, ಏನು ಕರ್ನಾಟಕದಲ್ಲಿ ಇತ್ತೀಚೆಗೆ ಜಿಹಾದಿಗಳ ಪುಂಡಾಟ ಹೆಚ್ಚಾಗ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ. ಹುಬ್ಬಳ್ಳಿಯ ಕಾಂಗ್ರೆಸ್ನ ಕಾರ್ಪೊರೇಟರ್ ನಿರಂಜನ್ ಹಿರೇಮಠರವರ ಮಗಳಾದಂತಹ ನೇಹಾ ಹಿರೇಮಠರವರನ್ನು ಕಾಲೇಜ್ನ ಕ್ಯಾಂಪಸ್ನಲ್ಲಿ ನುಗ್ಗಿ ಫಯಾಜ್ ಅನ್ನೋ ಜಿಹಾದಿ ಪ್ರೀತಿಯ ನಾಟಕವನ್ನು ತಲೆಯಲ್ಲಿ ಇಟ್ಟುಕೊಂಡು ಜಿಹಾದ್ ಮಾಡುವ ಮನಸ್ಥಿತಿಯನ್ನು ತಲೆಯಲ್ಲಿಟ್ಟುಕೊಂಡು ಆ ಹೆಣ್ಣು ಮಗಳ ಹಿಂದೆ ಬಿದ್ದು ಆ ಹೆಣ್ಣು ಮಗಳು ಪ್ರೀತಿಯನ್ನು ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಸುಮಾರು 9 ರಿಂದ 10 ಸಾರಿ ಆ ಹೆಣ್ಣು ಮಗಳನ್ನು ಕತ್ತಿಯಿಂದ ಹಿರಿದು ಕೊಲ್ತಾರೆ ಅಂತ ಹೇಳಿದ್ರೆ, ಅದು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಆಡು ಹಗಲೇ ಈ ರೀತಿಯ ಘಟನೆಗಳು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿದ್ರೆ, ಇದು ಇಡೀ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಕೆಲಸ ನಡೀತಾ ಇದೆ ಕರ್ನಾಟಕದಲ್ಲಿ. ತೀರ್ಥಹಳ್ಳಿಯಲ್ಲಿ ಹುಟ್ಟಿದಂತ ಜಿಹಾದಿಗಳು ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಾಂಬ್ ಇಡ್ಲಿಕ್ಕೆ ಹೋಗ್ತಾರೆ. ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಸಮಾಜ ಎತ್ತ ಸಾಗ್ತಾ ಇದೆ ಅಂತ ನಾವು ಇವತ್ತು ಹಿಂದೂಗಳು ಯೋಚನೆ ಮಾಡಬೇಕಾಗಿದೆ. ಲವ್ ಜಿಹಾದ್ ಅನ್ನೋದು ವಿಪರೀತವಾಗಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಕಾಲೇಜಿಗೆ ಕಳಿಸುವ ತಂದೆ ತಾಯಿಯಂದ್ರು ಇವತ್ತು ಜಾಗೃತರಾಗಬೇಕು. ಹೆಣ್ಣು ಮಕ್ಕಳನ್ನು ಹಳೆದಂತ ಪ್ರತಿ ತಂದೆ ತಾಯಿ ಇವತ್ತು ಜಾಗೃತರಾಗಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಮಕ್ಳು ಮಾತ್ರ ಅಂತಲ್ಲ, ಹಾವೇರಿಯಲ್ಲಿ ಮುಸ್ಲಿಂ ಹೆಣ್ಮಕ್ಳಲ್ಲೂ ಸಮೇತ ಅತ್ಯಾಚಾರ ಆದಂಥ ಘಟನೆ ನಡೀತಾ ಇದೆ. ಈ ರೀತಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಹೆಣ್ಮಕ್ಳಾಗಿರ್ಬೋದು, ಕ್ರಿಶ್ಚಿಯನ್ ಹೆಣ್ಮಕ್ಳಾಗಿರ್ಬೋದು, ಯಾರೇ ಹೆಣ್ಮಕ್ಳಿಗೂ ಸಮೇತ ಇವತ್ತು ರಕ್ಷಣೆ ಇಲ್ಲಂತಾಗಿದೆ. ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು, ಇಲ್ಲ ಅಂತೇಳಿದ್ರೆ ರಾಜೀನಾಮೆ ಕೊಟ್ಟು ಸರ್ಕಾರ ಕೆಳಗೆ ಬೀಳಬೇಕು. ಇದು ಆಗ್ಲೇಬೇಕು. ಸರ್ಕಾರ ನಡೆಸೋ ತಾಕತ್ತಿದ್ರೆ ಈ ಕರ್ನಾಟಕದ ಪ್ರತಿಯೊಂದು ಹೆಣ್ಮಕ್ಳಿಗೂ ರಕ್ಷಣೆ ಕೊಡುವಂತ ಕೆಲಸ ಆಗಬೇಕು. ಇಲ್ಲ ಅಂತ ಆದ್ರೆ ಹೆಣ್ಣು ಮಕ್ಕಳು ತನ್ನ ರಕ್ಷಣೆಯನ್ನ ಹೇಗೆ ಮಾಡ್ಕೊಬೇಕು ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮನ ನೋಡಿ ಕಲ್ಕೊಬೇಕಾಗುತ್ತೆ, ಒನಕೆ ಓಬವ್ವನ ನೋಡಿ ಕಲ್ಕೊಬೇಕಾಗುತ್ತೆ, ಕೆಳದಿ ಚೆನ್ನಮ್ಮನ ನೋಡಿ ಕಲ್ಕೊಬೇಕಾಗುತ್ತೆ. ಇವತ್ತು ಬಾಂಬ್ ಬೀಳುವ ಮಾನಸಿಕತೆ ಇಲ್ಲಿಂದ ಬರ್ತಾ ಇದೆ ಕರ್ನಾಟಕದಲ್ಲಿ. ಇತ್ತೀಚೆಗೆ ಅದರಲ್ಲೂ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹುಟ್ಟಿದಂಥವ್ರು ಇವತ್ತು ಬಾಂಬ್ ಇಡುವಂಥ ಮನಸ್ಥಿತಿಯನ್ನು ಹೊರಗಾಗ್ತಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜಿಹಾದಿ ಕುನ್ನಿಗಳಿಗೆ ಕುಮ್ಮಕ್ಕೆ ಎಲ್ಲಿಂದ ಸಿಗ್ತಾ ಇದೆ ಅಂತ ಗೊತ್ತಾಗಬೇಕು. ಚಿತ್ರದುರ್ಗದಲ್ಲಿ ಉಮೇಶ್ ಅನ್ನೋ ಯುವಕ ಜೊತೆಗೆ ಕೆಲಸ ಮಾಡುವ ಸಹೋದ್ಯೋಗಿಯನ್ನ ಬೈಕ್ನಲ್ಲಿ ಡ್ರಾಪ್ ಮಾಡ್ದ ಅನ್ನೋ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ರಾಮನವಮಿಯ ದಿನ ಕಾರಿನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹೋದ್ರೆ ಅವರನ್ನ ಜೈ ಶ್ರೀರಾಮ್ ಅನ್ಬಾರ್ದು, ಓದಿ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಸ್ಲಾಮೀಕರಣದ ಮತಾಂಧತೆಯ ತಲೆಯನ್ನು ತುಂಬಿಕೊಂಡಿರುವಂಥ ಕೆಲವು ಜಿಹಾದಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಇದು ಶ್ರೀರಾಮ ಹುಟ್ಟಿದ ದೇಶ, ಶ್ರೀರಾಮ ಬದುಕಿದ ದೇಶ.
ಇದು ಹಿಂದುತ್ವದ ಆಧಾರದ ಮೇಲೆ ಇರುವಂಥ ದೇಶ, ಹಿಂದೂ ನಾಗರಿಕತೆಯಿಂದ ಬಂದಂಥ ದೇಶ. ಇಲ್ಲಿ ಮುಂದುವರೆದು ಇಸ್ಲಾಮೀಕರಣದ ಮನಸ್ಥಿತಿ ಏನಾದರೂ ನಿಮ್ಮ ತಲೆಯಲ್ಲಿ ಹೊಕ್ಕಿದ್ದೇ ಆದರೆ ಇವತ್ತು ಬಹುತೇಕ ಕಡೆ ನಾವು ನೋಡ್ಬೋದು ಕರ್ನಾಟಕದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರಗಳು ಕೇಳ್ತಾ ಇದ್ದಾವೆ. ಅಕಸ್ಮಾತ್ ಅಷ್ಟು ಪ್ರೀತಿ ನಿಮಗೆ ಪಾಕಿಸ್ತಾನದ ಮೇಲಿದ್ರೆ, ಅಷ್ಟು ನಿಮಗೆ ಮನಸ್ಸು ಪಾಕಿಸ್ತಾನದ ಮೇಲಿದ್ರೆ ದಯವಿಟ್ಟು ಗಂಟು ಮೂಟೆ ಕಟ್ಟಿಸಿವ್ರನ್ನ ಓಡಿಸ್ಬೇಕು ಅಂತ ನಾವು ಇವತ್ತು ಆಜ್ಞೆ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಭಾರತದಲ್ಲಿ ಅಣ್ಣ ತಮ್ಮಂದಿರಾಗಿ ಬದುಕಕ್ಕಿದ್ರೆ ಬದುಕ್ರಿ. ಈ ದೇಶದ ಸಂವಿಧಾನ ಕಾನೂನನ್ನು ಒಪ್ಪಿ ಬದುಕಕ್ಕೆ ಇಷ್ಟ ಇದ್ರೆ ಬದುಕಿ, ಇಲ್ಲಾಂದ್ರೆ ನಿಮ್ಮ ತಾತ ಮೊಹಮ್ಮದ್ ಅಲಿ ಜಿನ್ನ ಪಾಕಿಸ್ತಾನ ಇದೆ, ಅಲ್ಲಿಗೆ ಓಡೋಗ್ರಿ ನೀವು. ಇಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಅಣ್ಣ ತಮ್ಮಂದಿರಾಗಿ ಪ್ರತಿಯೊಬ್ಬರು ಸೌಹಾರ್ದತೆಯಿಂದ ಬದುಕಲಿಕ್ಕಾದ್ರೆ ನೀವು ಬದುಕಬೇಕು. ಇದು ಮುಂದುವರಿಬಾರ್ದು. ಲವ್ ಜಿಹಾದ್ ಅನ್ನ ಮಟ್ಟ ಹಾಕಬೇಕು. ಶಿವಮೊಗ್ಗದ ಬಹುತೇಕ ಕಾಲೇಜುಗಳಲ್ಲಿ ಲವ್ ಜಿಹಾದ್ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಕಡೆ ಲವ್ ಜಿಹಾದ್ ನಡೀತಾ ಇದೆ. ಲವ್ ಜಿಹಾದಿಗೆ ಮಟ್ಟ ಹಾಕದೆ ಹೋದ್ರೆ ನಮ್ಮ ಯುವಕರಿಗೂ ಪ್ರೀತಿ ಪ್ರೇಮ ಬರುತ್ತೆ, ನಮ್ಮ ಹಿಂದೂ ಯುವಕರಿಗೂ ಪ್ರೀತಿ ಪ್ರೇಮ ಬರುತ್ತೆ. ಆಮೇಲೆ ಪಾಂಚು ಇಲ್ಲ ಪಚಾಸು ಇಲ್ದಂಗೆ ಆಗುತ್ತೆ. ಏನು ಇಲ್ದಲೆ ಮನೇಲಿ ಮಸೂನೆ ಮಕ್ಕಬೇಕಾಗುತ್ತೆ. ಎಚ್ಚರ ಇರಲಿ. ಭಾರತ್ ಮಾತಾ ಕಿ ನೇಹಾಳನ್ನ ಹತ್ಯೆ ಮಾಡಿದ ಆ ಜಿಹಾದಿ ಕುನ್ನಿಗೆ ಒಂದು ನೇಣಿಗೆ ಹಾಕ್ರಿ, ಇಲ್ಲ ಅಂದ್ರೆ ಗುಂಡಿ ಕೊಲ್ರಿ. ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ ಅಂದ್ರೆ ಅವ್ನಿಗೆ ರೋಡಿಗೆ ಬಿಡ್ರಿ. ಹಿಂದೂ ಸಮಾಜ ನೋಡ್ಕೊಳುತ್ತೆ ಅವನನ್ನ ಏನು ಮಾಡಬೇಕು ಅಂತ. ಭಾರತ್ ಮಾತಾ ಕಿ. ಕಾನೂನನ್ನ ನಂಬಿದ್ದೇವೆ, ಸಂವಿಧಾನವನ್ನ ನಂಬಿದ್ದೇವೆ. ಅದರ ರೀತಿಯಲ್ಲಿ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತೇಳಿ ಹಿಂದೂ ಜಾಗರಣ ವೇದಿಕೆ ಶಿವಮೊಗ್ಗ ಜಿಲ್ಲೆ ವತಿಯಿಂದ ಇವತ್ತು ನಾವು ಆಗ್ರಹಿಸ್ತಾ ಇದ್ದೇವೆ.